ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಡಿಸ್ಪ್ಯಾಚ್ ವಿಡಿಯೋ ರೆಗ್ಯುಲರಾಗಿ ವಿಡಿಯೋ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ಆರ್ಡ್ರು ತುಂಬ ಇದೆ ಸಿಕ್ಕಾಪಟ್ಟೆ ಇರೋದ್ರಿಂದ ಸೊ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇದನ್ನು ಒಂದು 5 to 6 ಡೇಸಲ್ಲಿ ವಿಡಿಯೋ ಶುರು ಮಾಡಬೇಕು, ಲಾಗ್ ಮಾಡಬೇಕು ಅಂತೇಳಿ ಶೂಟ್ ಮಾಡಿರ್ತೀನಲ್ವ. ಸೊ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಬಾಂದಿನಿ ಸ್ಯಾರಿ. ತುಂಬ ರೆಸ್ಪಾನ್ಸ್ ಅಂದರೆ ನನ್ನ ಪೇಜಲ್ಲಿ ಅರೌಂಡ್ ಒಂದು 250+ ಸ್ಯಾರೀಸು ಹೋಗಿದೆ. ಇದು ತುಂಬ ಖುಷಿ ವಿಚಾರ ನನಗೆ. ನಿಮಗೂ ಈ ಸೀರೆ ಬೇಕಿದ್ದರೆ ಸೊ DM ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಪೇಜು ಫಾಲೋ ಮಾಡಿ. ಸೊ ತುಂಬ ಕಮ್ಮಿ ರೇಟಲ್ಲಿ, ಹಾಗೆ ತುಂಬ ಜನ ತೊಗೊಂಡೋರೆ, ಸ್ಯಾಂಪಲ್ ಪೀಸ್ ತೊಗೊಂಡವರು ಮತ್ತೆ ಬೇಕು ಬೇಕು ಅಂತ ತೊಗೊಳ್ತಿದ್ದಾರೆ. ಹಾಗೆ ಹೋಲ್ಸೇಲ್ ಪ್ರೈಸಲ್ಲೂ ಕೊಡ್ತಾಯಿದ್ದೀನಿ ನಾನು. ಸೊ ಕೆಲವೊಬ್ಬರೆಲ್ಲ ಏನು ಹೇಳ್ತಾರೆ, ನನಗೊಂದು ಕಾಲ್ ಬಂದಿತ್ತು ನನ್ನ ಫ್ರೆಂಡು, ತುಂಬ ಮಾತಾಡ್ತಾಯಿದ್ರು. ಸೊ ಅವ್ರ ಹತ್ರನೂ ಅಷ್ಟೇ ಹೇಳ್ತಾಯಿದ್ದೆ, ಯಾಕೆ ಇಷ್ಟೊಂದು ಟಯರ್ಡ್ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತೀರಾ, ಆರಾಮಾಗಿ ಮನೇಲಿ ಇರ್ಬೋದಲ್ಲ, ಹೆಂಗೋ ಲಾಗ್ ಮಾಡ್ಕೊಳ್ತಿದ್ದೀರಲ್ವ, ಲಾಗಲ್ಲೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ನಾನು ಏನೇ ಮಾಡಿದರೂ ಅಲ್ಲಿದ್ದಾಳಲ್ಲ ಹಿಂದ್ಗಡೆ, ಅವಳಿಗೋಸ್ಕರ ಅಷ್ಟೇ. ಸೊ ನಾವು ತುಂಬ ಕಷ್ಟದಲ್ಲಿ ಅಂದರೆ ನಮ್ಮ ಅಪ್ಪ ಅಮ್ಮ ತುಂಬ ನಮ್ಮನ್ನು ಅವ್ರು ಕಷ್ಟಪಟ್ಟು ಸಾಕಿದ್ದು. ಸೊ ಏನೂ ಇಲ್ಲದೆ ನಮ್ಮನ್ನು ಈ ಥರ ಇಷ್ಟು ಮಾಡಿ ಒಂದು ತಿಳುವಳಿಕೆ ಆದರೂ ಕೊಟ್ಟಿದ್ದಾರೆ. ಸೊ ಆ ಪರಿಸ್ಥಿತಿ ನನ್ನ ಮಗಳಿಗೆ ಬರಬಾರ್ದು ಅಂತ ಹೇಳಿ ಅಷ್ಟೇ ಹೇಳಿದ್ನಲ್ಲ, ಇವಳಿಗೋಸ್ಕರ ಅಷ್ಟೇ ನಾನು ಇಷ್ಟು ರಿಸ್ಕ್ ತೊಗೊಳ್ತಾ ಇರೋದು. ಅಂದಾಗೆ ಇನ್ನೊಂದು ವಿಚಾರ, ಯಾಕೆ ಸೈಡ್ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀನಿ, ಲಾಗರ್ ಆಗಿ ಯಾಕೆ ಸೈಡ್ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಈ ಸ್ಯಾರಿ ಬಗ್ಗೆ ಅಂತೂ ಹೇಳಲೇಬೇಕು. ಈ ಸ್ಯಾರಿ ನಿಮಗೆ 2 ಟೈಪ್ಸಲ್ಲಿ ಸಿಗುತ್ತೆ, ವಿತೌಟ್ ಕುಚ್ಚು, ವಿತ್ ಕುಚ್ಚು. ವಿತೌಟ್ ಕುಚ್ಚು ನಿಮಗೆ 250 360ಗೆಲ್ಲ ಹೇಳ್ತಾರೆ, ವಿತ್ ಕುಚ್ಚು 450 ಅಂತ ಹೇಳ್ತಾರೆ. ಬಟ್ ಆ ಸ್ಯಾರಿಗೂ ಈ ಸ್ಯಾರಿಗೂ ತುಂಬ ಡಿಫ್ರೆನ್ಸ್ ಇದೆ. ನನ್ನ ಪೇಜಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, 100 ರೂಪೀಸು ಪೇಮೆಂಟ್ ಮಾಡಿದರೆ ಸಾಕು. ಸೊ ಉಳಿದಿದ್ದು ಕೊರಿಯರ್ ಬಾಯ್ ಬಂದಾಗ ನೀವು ಪೇಮೆಂಟ್ ಮಾಡಿದರೆ ಆಗುತ್ತೆ. ಸೊ ಯಾಕಂದರೆ ಈಗ ಮಿಡಲ್ ಕ್ಲಾಸವರಿಗೋಸ್ಕರನೇ ನಾನು ರೀಚ್ ಆಗಬೇಕು ಅಂತ ಈ ಸ್ಯಾರಿ ಬಿಸ್ನೆಸ್ ಶುರು ಮಾಡಿರುವಂಥದ್ದು. ಅಥವಾ ಏನು ನಾನು ನೈಟ್ ವೇರ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಹಾಗೆ ನೆಕ್ಸ್ಟು ಅಪ್ಕಮಿಂಗು ನಾನು ಹಾಕೋ ಆವಾಸ ಬ್ರ್ಯಾಂಡ್ ಆ ಟಾಪ್ಸ್ಗಳನ್ನು ರೀಸ್ಟಾಕ್ ಮಾಡ್ತಾಯಿದ್ದೀನಿ. ತುಂಬ ಜನರ ಡಿಮ್ಯಾಂಡ್ ಮೇಲೆ ಡೈಲಿ ವೇರ್ ಕುರ್ತೀಸ್ಗಳನ್ನ ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ. ಸೊ ನನಗೂ ಭಯ ಇರುತ್ತಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಹೇಗೆ ಹೋಗುತ್ತೋ ಏನೋ ಅಂತೇಳಿ, ಹಾಗಾಗಿ ಸ್ವಲ್ಪನೇ ಸ್ಟಾಕ್ ಮಾಡ್ತಾಯಿದ್ದೆ. ಈಗಂತೂ ನನಗೆ ಪುರ್ಸೋತ್ತೇ ಇಲ್ಲ, ಆ ಥರ ಆಗೋಗಿದೆ. ನನಗೆ ಸ್ಟಾಕು ಹಾಕ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ರಾತ್ರಿ 12 o'clock ತನಕ ಕೂತ್ಕೊಂಡು ಆರ್ಡ್ರನ್ನೆಲ್ಲ ಪ್ಯಾಕ್ ಮಾಡಿದ್ವಿ. ಸೊ ಏನಂದರೆ ಅದಕ್ಕೆ ಒಂದು ಇರುತ್ತೆ. ಸೊ ನಾನು ಈಗ ನೆಕ್ಸ್ಟು ಫಸ್ಟೆಲ್ಲ ಕೈಯಲ್ಲಿ ಬರೀತಾಯಿದ್ದೆ, ಈಗ ಕೈಯಲ್ಲಿ ಬರೆಯೋಕ್ಕೂ ಆಗೋಲ್ಲ ಅಂಥೇಳಿ ಪ್ರಿಂಟರು ತೊಗೊಂಡೆ. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ. ಸೊ ಲಾಸ್ಟ್ ವೀಡಿಯೋದೆಲ್ಲ ಹಾಕಿದ್ದೆ ಒಂದು ಕ್ಲಿಪ್ಪಿಂಗ್ ಅಷ್ಟೇ. ಸೊ ಅದನ್ನು ಪೂಜೆ ವೀಡಿಯೋ ಎಲ್ಲ ಕ್ಲಿಪ್ಪಿಂಗೇ ಮಾಡ್ಕೊಳ್ಳಿಕ್ಕಾಗಿಲ್ಲ. ಈಗ ಪ್ರಿಂಟರ್ ತೊಗೊಂಡ್ಮೇಲೆ ಸ್ವಲ್ಪ ಯೂಸ್ ಆಗ್ತಾಯಿದೆ, ಯಾಕಂದರೆ ಸ್ವಲ್ಪ ಬರೆಯೋದೇ ಸುಮಾರು ಹೊತ್ತಾಗೋದು ನನಗೆ, ಕೆಲವೊಂದು ಸಲ ಫೋನ್ ನಂಬರ್ ಮಿಸ್ ಆಗೋದು. ಸೊ ಈ ಥರ ಆದಾಗ ನಾನು ಅದಕ್ಕೆ ನನ್ನ ವಿಸಿಟಿಂಗ್ ಕಾರ್ಡು ಮೇಲ್ ಹಾಕ್ಬಿಡ್ತಿದ್ದೆ. ಸೊ ಕೊರಿಯರ್ ಬಾಯ್ಸು, ಸೊ ಮ್ಯಾಮ್ ನಂಬರ್ ತಪ್ಪು ಹಾಕಿದ್ದೀರಾ ಅಂತೇಳಿ ವಿಸಿಟಿಂಗ್ ಕಾರ್ಡ್ ನೋಡಿ ಫೋನ್ ಮಾಡಿದ್ದು ಉಂಟು. ಹಾಗಾಗಿ ಬೇಡ, ಅವರು ವಾಟ್ಸಪ್ಪಲ್ಲಿ ಏನು ಕಳಿಸಿರ್ತಾರೆ ಅದನ್ನೇ ಬಿಲ್ ತೆಗೆದ್ರೆ ಆಯಿತು ಅಂಥೇಳಿ ಪ್ರಿಂಟರ್ನು ತಗೊಂಡೆ. ಸೊ ಇದು ನನ್ನ ಬಿಸ್ನೆಸ್ ಪರ್ಪೋಸು. ಸೊ ಯಾವ ಥರ ಹೋಗ್ತಾಯಿದೆ ಏನು ಅಂದರೆ, ಈಗ ಒಂದು 2 ಡೇಸಿಂದ ಗ್ಯಾಪ್ ತೊಗೊಂಡಿದ್ದೀನಿ, ಯಾಕಂದರೆ ಹೆವಿ ಆರ್ಡ್ರ್ ಇತ್ತು. ಸೊ ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿದ ಮೇಲೆ ನಾನು ನೆಕ್ಸ್ಟ್ ಆರ್ಡ್ರ್ ತೊಗೊಳ್ಳೋಣ ಅಂತೇಳಿ. ಇದು ನೋಡಿ, ಒಂದು ದಿನದ ಆರ್ಡರ್ಸ್ ಇಷ್ಟು. ಸೊ ಇದು ಮಾರ್ನಿಂಗ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಯಾವತ್ತೇನು ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಆದಮೇಲೆ ಸೊ ಆ್ಯಕ್ಚುಲಿ ಕೊರಿಯರ್ ಬಾಯ್ ಖಂಡಿತ ನಮ್ಮ ಏರಿಯಾಕ್ಕೆ ಬರಲ್ಲ. ಸೊ ನಾವೇ ಅಲ್ಲಿಗೆ ಹೋಗಿ ಕೊಡಬೇಕಾಗತ್ತೆ. ಸೊ ಎಷ್ಟು ಒಂದೊಂದ್ಸಲ ಯಾಕೆ ಶುರು ಮಾಡಿದೆ ಅನಿಸ್ಕೊಳ್ಳುತ್ತೆ. ಸೊ ಬಿಸ್ಲಲ್ವಾ, ಕೊರಿಯರ್ ಬಾಯ್ಸು ಅಷ್ಟೇ ಹೇಳಿ ಟೈಮಿಗೆ ಒಂದೊಂದ್ಸಲ ಬರಲ್ಲ, ನಾವು ಅವರಿಗೆ ಯೂಸ್ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಕಷ್ಟಪಡೋದು ಏನೂ ಇಲ್ಲ ಅಂತ ಎಲ್ಲ ಇದೆ, ಆದರೆ ಇನ್ನೊಂದು ದಿನ ಸೊ ಏನೂ ಇಲ್ಲದೆ ಇರಬಾರ್ದು ಅಂತ ಹೇಳಿ ಕಷ್ಟಪಡ್ತಾರೆ. ಸೊ ನನ್ನದಂತ ಇರಬೇಕಲ್ಲ, ಸುಮಾರು ಜನ ಹೇಳ್ತಾರೆ ಸೊ ಏನೂ ಹಿಡಿಯಲ್ಲ, ಸುಮ್ಮನೆ ಬೆಳೆದಿದ್ದು ಶೋಕಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ನಮ್ಮ ಕಸ್ಟಮರ್ಗೆ ಸೊ ಕೊರಿಯರ್ ಬಾಯ್ಸ್ ದಿನ ಅಂದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರು ಆಗಿಬಿಡ್ತು. ಯಾಕಂದರೆ 1.5 hour ವೆಯ್ಟ್ ಮಾಡ್ತೀನಿ, ಯಾಕಂದರೆ ಅವರಿಗೂ ನನ್ನ ಫೋನ್ ಮಾಡಿದೆ, ನನ್ನ ಪೊಲೀಸವ್ರು ಇಟ್ಟಿದ್ದಾರೆ, ಸೊ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅರೌಂಡ್ 5 minutesಲ್ಲಿ ಆಗೋ ಕೆಲಸ 2 hour ಆಗಿದೆ. ಇದೊಂದು
ಯಾವಾಗ ವೀಡಿಯೋ ಮಾಡಿದ್ನೋ ಗೊತ್ತಿಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ನನ್ನ ಮಗಳಿಗೆ ತುಂಬ ಫೇವ್ರೇಟು. ಹಾಗೆ ನಮ್ಮ ಮನೆಯವ್ರು ಬಂದಿರೋ ಗೊತ್ತಿದ್ದಲ್ಲ, ಸೊ ಅವರಿಗೂ ಅಷ್ಟೇ ಈ ಥರ ಎಲ್ಲ ಕರೆಕ್ಟಾಗಿ ತುಂಬ ಇಷ್ಟ. ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಅಂದರೆ ತಾಲಿಪಟ್ಟು ಅಂತೀವಲ್ಲ, ಅದನ್ನು ಮಾಡ್ತಾಯಿದ್ದೆ. ಸೊ ಹಾಗೆ ಯಾಕೆ ಸೈಡ್ ಬಿಸ್ನೆಸ್ ಶುರು ಮಾಡಿದೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಬ್ಯಾನ್ ಆಗ್ಬೋದು, ಸೊ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗ್ಬೋದು. ಸೊ ಆದರೆ ಈ ಸ್ಯಾರಿ ಬಿಸ್ನೆಸ್ ಅಥವಾ ಬಟ್ಟೆ ಹಾಕೋರ್ದು ಏನು ಬ್ಯಾನ್ ಆಗೋಲ್ಲ. ಸೊ ಯಾಕಂದರೆ ಆಲ್ಮೋಸ್ಟ್ ತುಂಬ ಕಂಟ್ರೀಲಿ ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಬ್ಯಾನ್ ಆಗಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಏನೇ ನಾವು ಕೊಲಾಬ್ ಮಾಡಿದರೆ ಮಾತ್ರ ದುಡ್ಡು ಬರೋದು, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದರೆ ದುಡ್ಡು ಬರುತ್ತೆ, ಗೊತ್ತಿರ್ಬೋದು. ಸೊ ಬೇರೆ ಕಂಟ್ರಿಲೆಲ್ಲ ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ಕಡೆ ಬ್ಯಾನ್ ಆಗಿದೆ, ಗೊತ್ತಿರ್ಬೋದು. ಸೊ ನೆಕ್ಸ್ಟು ನಮ್ಮ ಕಂಟ್ರಿಲೂ ಆದರೆ ಆಶ್ಚರ್ಯ ಇಲ್ಲ. ಯಾಕಂದರೆ ನಮ್ಮ ಮೋದಿಯವರು ಯಾವಾಗ ಯಾವ ರೂಲ್ಸ್ ತರ್ತಾರೆ ಅಂತ ಗೊತ್ತಿಲ್ಲ. ಈಗ ಬಿಫೋರ್ 18+ ಅವರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬಾರ್ದು ಅಂತೇಳಿ ಒಂದು ರೂಲ್ಸ್ ಬಂದಿದೆ. ಅದು ಯಾವಾಗ ತರ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ 2 ಮಂತು ನನ್ನ ಹಳೆ ಯೂಟ್ಯೂಬ್ ಚಾನಲ್ ಹೋಗಿ ತುಂಬ ಕಷ್ಟ ಆಯಿತು. ಸೊ ಹಾಗಾಗಿ ಮುಂದೊಂದು ದಿನ ಆ ಪ್ರಾಬ್ಲಮ್ ನನಗೆ ಇರಬಾರ್ದು ಅಂತೇಳಿ ಸ್ಯಾರಿ ಬಿಸ್ನೆಸ್ನ ಶುರು ಮಾಡಿದ್ದೀನಿ. ಸ್ಯಾರಿ ಆಲ್ ಓವರ್ ನಿಮಗೆ ನಾನು ಫಸ್ಟ್ ಅಂದ್ಕೊಂಡಿದ್ದು ನೈಟ್ ವೇರ್ ಹಾಕೋಣ ಅಂತೇಳಿ. ನೈಟ್ ವೇರ್ ಹಾಕಿದ್ಮೇಲೆ ಸ್ಯಾರಿ ಕೇಳಿದ್ರು. ಸ್ಯಾರಿ ಹಾಕಿದ್ಮೇಲೆ ಈಗ ಸಿಕ್ಕಾಪಟ್ಟೆ ಕುರ್ತೀಸ್ಗಳಿಗೆ ಹಾಗೆ ಇನ್ನರ್ ವೇರ್ಸ್ಗಳಿಗೆಲ್ಲ ತುಂಬ ಡಿಮ್ಯಾಂಡ್ ಬರ್ತಾಯಿದೆ. ಸೊ ಒಂದು ಸಲ ಪೇಜಲ್ಲಿ ನೀವು ಏನು 10,000 ತಂದು 1,00,000ಕ್ಕೆ ಮಾರ್ತಾರೆ. ಕೆಲವೊಬ್ಬರೆಲ್ಲ ಇರ್ತಾರೆ. ಸೊ ಕೆಲವೊಬ್ರು ಏನಂದರೆ ಸಿಗೋದೊಂದು 40,000ಕ್ಕೆ, ದೊಡ್ಡ ಅಮೌಂಟಲ್ಲಿ ಹೇಳ್ತೀನಿ 40,000ಕ್ಕೆ 1.5 ಲಕ್ಷಕ್ಕೆ ಮಾರ್ತಾರೆ. ಅವ್ರು ನೆಕ್ಸ್ಟ್ ಕಸ್ಟಮರ್ ಅವ್ರು ನನಗೆ ಬರೆದಿದ್ರು ಪರವಾಗಿಲ್ಲ, ಆ ಥರ ಒಂದು ಸಲ ಡಿಮ್ಯಾಂಡ್ ಮಾಡ್ಕೊಳ್ತಾರೆ. ನಂಗೆ ಹಾಗಲ್ಲ. ನಾನು 50 ರೂಪಾಯಿ ತಂದು 100 ರೂಪಾಯಿಗೆ ಮಾರೋಳು. 50 ರೂಪಾಯಿನೇ, ಅದರಲ್ಲಿ ನನಗೆ ಪೆಟ್ರೋಲ್ ಖರ್ಚು ಅದು ಇದು ಎಲ್ಲ ಹೋಗಿ ನಂಗೆ ಉಳಿಯೋದೇ 20 ರೂಪಾಯಿ 30 ರೂಪಾಯಿ, ಸಣ್ಣ ಲೆಕ್ಕಾಚಾರ ಹೇಳ್ತಾರೆ. ನಾನು ಈ ಥರ ಕಸ್ಟಮರು ನನಗೆ ರಿಪೀಟೆಡ್ ಕಸ್ಟಮರ್, ನನಗೆ ಹೊಸ ಕಸ್ಟಮರ್ ಬೇಡ ನನಗೆ. ಸೊ ನನಗೆ ಯೂಟ್ಯೂಬ್ ಅಂತೂ ಸುಮಾರು ಕೊಟ್ಟಿದೆ, ನನಗೆ ತುಂಬ ಕೊಟ್ಟಿದೆ. ಯೂಟ್ಯೂಬಲ್ಲೇ ತುಂಬ ಜನ ನನಗೆ ಫಸ್ಟ್ ಆರ್ಡ್ರ್ ಬಂದಿದ್ದೆ ಯೂಟ್ಯೂಬಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈಗ ಕೊಲಾಬ್ ಮಾಡ್ಕೊಳ್ತಾ ಇರೋದು. ಸೊ ಬಿಲೀವ್ ಇರಲಿಲ್ಲ. ಸೊ ಯೂಟ್ಯೂಬಲ್ಲಂತೂ ತುಂಬ ಜನ ನನಗೆ ಸ್ಟಾರ್ಟಿಂಗ್ ಆನ್ಲೈನ್ ಸುಮಾರು ಜನ ಹೇಳ್ತಾರೆ, ಹೇಗೆ ಈಗ ಶುರು ಮಾಡಿಕೊಂಡೆ ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ. ಒಂದು ಹೇಳ್ತೀನಿ. ಸೊ ಯೂಟ್ಯೂಬಲ್ಲಿ ನನಗೆ ಸಬ್ಸ್ಕ್ರೈಬರು ವ್ಯೂಸ್ ಎಲ್ಲ ಬರುವಾಗ ಕೆಲವೊಬ್ರು ಹೇಳ್ತಾರೆ, ಈಗ ನನಗೆ ಕಮ್ಮಿ ಆಗಿದೆ, ಯಾಕಂದರೆ ರೆಗ್ಯುಲರಾಗಿ ವೀಡಿಯೋ ಹಾಕ್ತಾಯಿಲ್ಲ ನಾನು. ಬಂದಾಗ ನಿಮ್ಮದೆಲ್ಲ ಫೇಕ್ ಸಬ್ಸ್ಕ್ರೈಬರು, ನಿಮ್ಮದೇನಿದ್ರು ದುಡ್ಡು ಕೊಟ್ಟು ಮಾಡ್ಕೊಳ್ಳೋದು ಹಾಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ಈಗ ಆರ್ಡ್ರಸ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಯಾವತ್ತೂ ದುಡ್ಡು ಕೊಟ್ಟು ಆರ್ಡರ್ಸ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಮಾರ್ಕೆಟಿಂಗ್ ಕಲ್ತಿರಬೇಕು. ಸುಮ್ಮನೆ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಮನೆ ರೂಮಲ್ಲಿ ಕುತ್ಕೊಂಡು ಕುಟ್ಟೋದಲ್ಲ. ಸುಮ್ಮನೆ ಯಾರೋ ಯಾವನ ಜೊತೆನೋ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳೋದಲ್ಲ. ಸೊ ಇನ್ನು ಕೆಲವೊಬ್ರು ಇರ್ತಾರೆ, ಯಾವನ ಜೊತೆನೋ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ, ಸೊ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಮುಂದ್ಗಡೆ ಬಾಗಿಲಲ್ಲಿ ಕೊಟ್ಟಂಗೆ ಮಾಡಿದ್ರೆ ಹಿಂದ್ಗಡೆ ಬಾಗಿಲಲ್ಲಿ ಇಸ್ಕೊಂಡು ಮಾಡ್ತಾರೆ. ಸೊ ಆ ಥರ ಕ್ಯಾಟಗರಿ ನನಗಿಲ್ಲ. ಏನೇ ಇದ್ದರೂ ಪ್ರಾಂಪ್ಟಾಗಿ ಆ ವಿಷಯ ನಾನು ಏನೇ ಒಂದು ಮಾಡಬೇಕಂದ್ರೂ ಅದ್ರ ಬಗ್ಗೆ ಕಲ್ತ್ಬಿಟ್ಟು ಮಾಡ್ತೀನಿ ನಾನು. ಇದು ಅಷ್ಟೇ, ಮಾರ್ಕೆಟಿಂಗ್ ಬಗ್ಗೆ ಕಲ್ತ್ಬಿಟ್ಟು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ಪ್ರಮೋಷನ್ ಮಾಡಬೇಕು ಅಂತ ಕಲ್ತ್ಬಿಟ್ಟೆ ನಾನು ಪ್ರತಿಯೊಂದು ಕೋರ್ಸ್ ಕಲ್ತ್ಬಿಟ್ಟೆ ನಾನು ಈ ವ್ಯವಹಾರಕ್ಕೆ ಇಳಿದಿರುವಂಥದ್ದು. ನಿಮ್ಮ ಥರ ಎಲ್ಲ ಸುಮ್ಮನೆ ಬೋಗಸ್ ಹಾಕ್ಕೊಂಡು, ಅದೇ ಹೇಳಿದ್ನಲ್ಲ, ಮುಂದ್ಗಡೆ 10 ಕೊಟ್ಟು ಹಿಂದ್ಗಡೆ 500 ರೂಪಾಯಿ ಕಟ್ಕೊಂಡು ಹೋಗೋ ಕ್ಯಾಟಗರಿ ನನಗಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಬ್ಯಾನ್ ಆದರೂ ಆಗ್ಬೋದು, ನೆಕ್ಸ್ಟ್ ಫ್ಯೂಚರ್ ಬೇಕಲ್ವ. ಸೊ ಇದನ್ನೇ ನಂಬ್ಕೊಂಡಿರೋದು. ಹಾಗಾಗಿ ಈ ಸೈಡ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸುಮಾರು ದಿನ ಕ್ಲಾರಿಫಿಕೇಷನು. ಹಾಗೆ ಅಡುಗೆ ಮನೆ ಎಲ್ಲ ಹೇಳಿದ್ನಲ್ಲ, 2 ಡೇಸ್ ಆರ್ಡ್ರ್ ಹಾಕ್ಕೊಂಡಿರಲಿಲ್ಲ. ಅಡುಗೆ ಮನೆಯೆಲ್ಲ ಕಿತ್ತು ಹಾಕ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸಂಜೆ ಮೇಲೆ ಪ್ಯಾಕಪ್ ವೀಡಿಯೋ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಹೇಳಿದ್ನಲ್ಲ, ಸೊ ಪೆಂಡಿಂಗ್ ಇದೆ ಅನಿಸುತ್ತೆ. ಸೊ ಕೊಟ್ಟಿರ್ತಾರೆ. ಸೊ ಸುಮಾರು ಜನ ಕೇಳ್ತಾನೆ ಇರ್ತಾರೆ, ಮ್ಯಾಮ್ ಇನ್ನೂ ಬಂದಿಲ್ಲ ಅಂತ. ನನಗೆ ಸ್ವಲ್ಪ ಡಿಲೇ ಆಯಿತು ಈ ಆರ್ಡ್ರು ಬರೋಷ್ಟೊತ್ತಿಗೆ. ಇದೊಂದು ಮದುವೆ ಮನೆಗೆ ರಿಟರ್ನ್ ಗಿಫ್ಟಾಗಿ ಆರ್ಡ್ರು ಮಾಡಿದರು, ಅರೌಂಡು 30 ಸ್ಯಾರೀಸು. ನಾನು ಇಂಥ ಸ್ಯಾರೀಸನ್ನೆಲ್ಲ ಹೇಳೇ ಕೊಟ್ಬಿಡ್ತೀನಿ ನಾನು. ಸೊ ಇದೆಲ್ಲ 400-450 ಬರುತ್ತೆ. ಸೊ ಆದರೂ ಪರವಾಗಿಲ್ಲ ಮೇಡಮ್ ಮಾಡಿಕೊಡಿ ಅಂದಿದ್ರು. ಸೊ ಅವರು ಒಂದು 25-30 ಸ್ಯಾರಿನ ಆರ್ಡ್ರ್ ಮಾಡ್ಕೊಂಡಿದ್ರು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ 50 ರೂಪೀಸ್ ಒಂದು ಸ್ಯಾರಿ ಮೇಲೆ 50 ರೂಪೀಸೇ ಕಮ್ಮಿ ಮಾಡ್ತೀನಿ ಅಂತ. ಅವ್ರಿಗೆ ಖುಷಿನೇ ಆಗೋಯಿತು. ಆಮೇಲೆ ಹೇಳಿದರು, ಎಕ್ಸ್ಟ್ರಾನೇ ಪೇಮೆಂಟ್ ಮಾಡಿದ್ರು ಅವರು. ಒಂದು ಸ್ಯಾರಿ ಮೇಲೆ 50 ರೂಪೀಸ್ ಯಾರು ಬಿಡ್ತಾರೆ ಮ್ಯಾಮ್, ನೀವು ಆಲ್ಮೋಸ್ಟ್ ಎಲ್ಲ ಸ್ಯಾರಿ ಮೇಲೆ ಸೇರಿ ಒಂದು 50 ರೂಪೀಸ್ ಬಿಡ್ತಾರೆ, ನೀವು ಈ ಥರ ಬಿಟ್ಟಿದ್ದೀರಲ್ಲ. ತುಂಬ ಖುಷಿ ಆಯಿತು. ಅವರಿಂದ ಮತ್ತೆ 2-3 ಆರ್ಡ್ರ್ ಸಿಕ್ತು ನನಗೆ ಇದೇ ಥರ ಬಲ್ಕ್ ಆರ್ಡ್ರಲ್ಲಿ. ತುಂಬ ಖುಷಿ ಆಗುತ್ತೆ. ನೀವು ನೋಡಿ, ಅದರಲ್ಲಿ ನಾನು ಆ ಥರ ಹೇಳಿಲ್ಲ ಅಂದರೆ ಇನ್ನೆರಡು ಆರ್ಡ್ರ್ ಮಿಸ್ ಮಾಡ್ಕೊಳ್ತಿದ್ದೆ. ಈ ಥರ ನಾನು
ವ್ಯವಹಾರ ಕಲ್ತಿರೋವಂಥದ್ದು, ವ್ಯವಹಾರ ಮಾಡೋವಂಥದ್ದು. ಸೊ ಸುಮಾರು ಜನ ಕ್ಲಾರಿಫಿಕೇಷನ್ ಕೇಳ್ತಾಯಿದ್ರು, ಲಾಗಿಂಗ್ ಜೊತೆ ಇದು ಯಾಕೆ ಇದು ಯಾಕೆ ಇದು ಯಾಕೆ ಇದು ಯಾಕೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ ನನ್ನ ಟಯರ್ಡ್ನೆಸ್ಸು ಇರುತ್ತೆ. ಇಲ್ಲಿ ನೋಡಿ ನನ್ನ ಮಗಳಿಗೆ ಅವಳಿಗೆ ಊಟದ ಬೇರೆ ಟೈಮ್ ಆಗಿದೆ. ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ನಾನು ಅನ್ನ ಬೇರೆ ಇಟ್ಟನ್ನು ಮರ್ತುಬಿಟ್ಟಿದ್ದೆ. ನಿದ್ದೆ ಬಂದಿದೆ ಅವಳಿಗೆ. ಸೊ ಅಳ್ತಾನೇ ಇದ್ಲು. ಅವಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾನು ತುಂಬ ಏನು ಈಸಿ ಅಲ್ಲ, ಹೆಣ್ಮಕ್ಳು ಮನೇನೂ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸನೂ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಯಾಕಂದರೆ ಮಾಡಲೇಬೇಕು. ಕೆಲವೊಬ್ಬರೆಲ್ಲ ಇರ್ತಾರೆ ಗಂಡನ ದುಡ್ಡೇ ತಿಂದ್ಕೊಂಡು ನಾನೇ ಮಾಡ್ಕೊಂಡಿದ್ದೆ. ಇನ್ನೂ ಕೆಲವೊಬ್ರು ಇರ್ತಾರೆ ಎಲ್ಲ ಭಾವ ಹಾಕ್ಕೊಂಡು ಅವನ ಕೈಲಿ ಖಾಲಿ ಪಕ್ಕ ಚಪ್ಪಲಿ ಸಮೇತ ತಗೊಂಡು ಆಮೇಲೆಲ್ಲ ನಾನೇ ದುಡಿದೆ, ನಾನೇ ಲ್ಯಾಪ್ಟಾಪಲ್ಲಿ ದುಡ್ಡು ಅಂತ ಹೇಳ್ತಾರೆ. ಇಂಥವ್ರು ಇರ್ತಾರೆ. ಸೊ ಅವ್ರ ಮುಂದೆ ನಾವು ಬೆಳಿಬೇಕು ಅಷ್ಟೇ. ಸೊ ಅವ್ರು ಏನಾದರೂ ಮಾಡ್ಕೊಳ್ಳಿ. ಸೊ ನಾನಂತೂ ಒಂದು ಹೇಳ್ತೀನಲ್ಲ, ಯಾರ ದುಡ್ಡಲ್ಲೂ ನನ್ನ ಬಂಡವಾಳ ಹಾಕೋದು, ನನ್ನ ದುಡ್ಡಲ್ಲೇ ನನ್ನ ಬಂಡವಾಳ ಹಾಕೋದು. ಯಾರಂತೂ ₹1 ಸಾಲನೂ ಇಸ್ಕೊಂಡಿಲ್ಲ. ಸಾಲ ಇಸ್ಕೊಂಡ್ರೆ ನಿಯತ್ತಾಗಿ. ಸೊ ಕೆಲವೊಬ್ರು ಇರ್ತಾರೆ ಕಳ ತನಕ ಕೈಕಾಲು ಇರ್ತಾರೆ, ಕೇಳಿದ ತಕ್ಷಣ ನಮಗೆ ಊಟ ಮಾಡ್ತಾರೆ. ಅಂಥ ನೀಚ ಜನಗಳು ಮಾತಾಡ್ತಾರೆ. ನಮ್ಮ ಗುಣದಲ್ಲೇ ಇರ್ತಾರೆ, ಯಾವಾಗಲೂ ನಮ್ಮ ಸೊ ಇಷ್ಟು ಇನ್ನೂ ಇಷ್ಟು ಸಾಕು. ಸೊ ನನ್ನ ಸೊ ನನ್ನ ಮಗಳಿಗಂತೂ ನಾನು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನು ಕೊಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಕೇರ್ಲೆಸ್ ಥರ ಯಾಕಂದರೆ ನಾನೇ ಬಿಸ್ಕೊಂಡು ಹೋಗ್ಕೊಂಡು ತುಂಬ ಟಯರ್ಡ್ ಆಗಿರ್ತೀನಿ. ಸೊ ಏನೇ ಮಾತಾಡೋದು ಸ್ವಲ್ಪ ಚಿಕ್ಕ ಕೊಡ್ತಾರೆ. ಸೊ ಈ ಥರ ಅವ್ರ ಜೊತೆ ನಾನು ಆಗೋಗಿದೆ. ಸೊ ಬಂದು ಹೇಳ್ತಾಯಿದ್ರು, ನಂಗಂದರೆ ಇಷ್ಟ ಅಂತ ಹೇಳ್ತಾಯಿದ್ರು. ಸೊ ಹಂಗೆ ವೀಡಿಯೋ ಮಾಡಿ ಯಾಕೆ ಇರೋದಿಲ್ಲ ಇಷ್ಟು ನನ್ನ ಒಂದು ವಾರದ ರೊಟೀನ್ ಆಗಿರುತ್ತೆ. ಸೊ ಎಷ್ಟು ವಿಚಾರನ ನಿಮಗೆ ಶೇರ್ ಮಾಡ್ಕೊಂಡ್ಮೇಲೆ ಯಾಕೆ ಮಾಡಿದ್ದೀನಿ. ಹಾಗೆ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಸ್ಯಾರಿ ಬಿಸ್ನೆಸ್ನ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಖಂಡಿತ ಹೇಳ್ತೀನಿ. ಸೊ ನೆಕ್ಸ್ಟ್ ಒಂದು ಡಿಸ್ಪ್ಯಾಚ್ ವಿಡಿಯೋ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲೂ ಮಾಡ್ತಿರ್ತೀನಿ, ಬೇಕಿದ್ದವ್ರು ನೋಡಿ. ತುಂಬ ಹೈ ಡಿಮ್ಯಾಂಡ್ ಸ್ಯಾರಿ ಇದು, 750 ಬಾಂದಿನಿ ಸ್ಯಾರಿ. ವಿತೌಟ್ ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಸಿಗುತ್ತೆ. ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಅವತ್ತಿನ ಆರ್ಡ್ರ್ ತೊಗೊಂಡಿಲ್ಲ. 2 ಡೇಸ್ ಫ್ರೈಡೇ, ಸ್ಯಾಟರ್ಡೆ ಮತ್ತು ಸಂಡೇ 3 ದಿನವೂ ಆರ್ಡ್ರ್ ತೊಗೊಂಡಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಇನ್ನೇನಿದ್ರು ಮಂಡೆಯಿಂದ ಆರ್ಡ್ರ್ ತೊಗೊಳ್ತೀನಿ ಅಂತೇಳಿ ಅಂದ್ಕೊಬಿಟ್ಟಿದ್ದೆ. ಯಾಕಂದರೆ ಸೊ ಫಸ್ಟು ಕಸ್ಟಮರ್ ರಿಕ್ವೈರ್ಮೆಂಟ್ ಇರೋದನ್ನ ಫಸ್ಟು ಡಿಸ್ಕಸ್ ಮಾಡ್ತಾ ಇರ್ಬೇಕು. ಯಾಕಂದರೆ ನಮಗೆ ಪ್ರಾಡಕ್ಟ್ಗಳು ಬರ್ತಾ ಇರ್ತೈತೆ, ಸುಮ್ಮನೆ ಆರ್ಡ್ರ್ ತೊಗೊಳ್ತಿರೋಕ್ಕಾಗಲ್ಲ. ಔಟ್ ಆಫ್ ಸ್ಟಾಕ್ ಅಂದರೆ ಅವ್ರು ಬೇಕಾಗಿರ್ತಾರೆ. ಹಾಗಾಗಿ ರೀಸ್ಟಾಕ್ ಅಂದ್ಬಿಟ್ರೆ ಒಂದ್ಸಲ ಬುಕ್ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸೊ ಏನು ಹೇಳ್ತೀನಿ, ನಿಲ್ಲಾಗ್ಬಿಡ್ತೀನಿ, ಏನು ಹೇಳೋಕ್ಕಾಗಲ್ಲ. ಸೊ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಹಾಕ್ಬಿಡ್ತೀನಿ. ಸೊ ಮಂಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಸೊ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಷ್ಟು ನನ್ನ ದಿನಚರಿ ಆಗಿರುತ್ತೆ. ಹಾಗೆ ಹೇಗೆಲ್ಲ ನನ್ನ ಟಾಸ್ಕಿಂಗು, ನನ್ನ ಶೆಡ್ಯೂಲು ಎಲ್ಲ ಆಗಿರುತ್ತೆ ಅಂತ ಹೇಳಿದ್ದೀನಿ. ಸೊ ದಯವಿಟ್ಟು ನನ್ನ ವೀಡಿಯೋನ ಫಸ್ಟ್ ಹೇಗೆ ನೋಡ್ತೀವಿ ಹಾಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ ವೀಡಿಯೋಕ್ಕೆ ನನ್ನನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೆ ಸ್ಯಾರೀಸ್ ಎಲ್ಲ. ಸೊ ಬೇಗ ಅಲ್ಲೂ ಹೋಗಿ ಫಾಲೋ ಮಾಡಿ. ಅಲ್ಲೂ ಬೇಗ ನನಗೆ 1K ಆಗೋ ಹಾಗೆ ಸಪೋರ್ಟ್ ಮಾಡಿ. ನನಗೆ ಯೂಟ್ಯೂಬೇ ಸ್ಮಾರ್ಟ್ ಕೊಟ್ಟಿದ್ದು, ನನಗೆ ಜೀವನ ಕೊಟ್ಟಿದ್ದೆ ಯೂಟ್ಯೂಬ್. ಅದು ನನ್ನ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಒಂದು ಚಾನಲ್ಗೆ ಹೋದಾಗ ಆ ಚಾನಲಂತೂ ಸಿಕ್ಕಾಪಟ್ಟೆ ಅರ್ನಿಂಗ್ಸ್ ಆಗ್ತಾಯಿತ್ತು. ಆ ಚಾನಲ್ಗೆ ಹೋದಾಗ ನಾನು ಸಿಗಲಿಲ್ಲ, ಮತ್ತೊಂದು ಚಾನಲ್ ಮಾಡಿದೆ, ಅದು ನನಗೆ ಕೈ ಕೊಟ್ಟು ಈ ಚಾನಲು ಮಾಡಿದೆ. ಇದು ಒಳ್ಳೆ ಸೂಪರ್ ಹಿಟ್ ಆಗಿದೆ. ಸೊ ಇದಕ್ಕೆ ನಾನು ಕರೆಕ್ಟಾಗಿ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ನನ್ನ ಮಗಳಿಗೆ ನನಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟೇ ನಾನು ಫಾಲೋ ಕೊಟ್ಟಿರೋ ವೀಡಿಯೋ ನನಗೆ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಅಷ್ಟು ನಾನು ಒಂದು ಆರ್ಡ್ರ್ ಬರಲಿ ಅಂತ ಕಾಯ್ತಾಯಿದ್ದೆ. ಬಟ್ ಈಗ ದಿನಕ್ಕೆ 100+ ಆರ್ಡ್ರ್ ನಾನು ಕೊಡ್ತಾಯಿದ್ದೀನಿ. ಸೊ ನನಗೆ ತುಂಬ ಖುಷಿ ಇದೆ ಈ ವಿಚಾರವಾಗಿ. ಸೊ ನೀವು ಏನಾದರೂ ಹೆಣ್ಮಕ್ಳು ಇದೇ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ನನಗೆ ಮಾಡಿ, ನಾನು ಐಡಿಯಾಸ್ ಕೊಡ್ತೀನಿ. ಸೊ ಹೇಗೆಲ್ಲ ಕೊಲಾಬ್ ಮಾಡ್ಕೋಬೋದು, ಯಾರ ಹತ್ರ ಕೊಲಾಬ್ ಮಾಡ್ಕೋಬೋದು ಅಂತೇಳಿ DM ಮಾಡಿ. ಸೊ ಸ್ಯಾರಿ ಬೇಕಿದ್ದು DM ಮಾಡಿ, ಮೆಸೇಜ್ ಮಾಡಿ, ನಂಬರ್ಸ್ ಇದೆ. ಸೊ ಸ್ಯಾರಿ ಬೇಕಾದ್ರೆ ಮಾತ್ರ ಮೆಸೇಜ್ ಮಾಡಿ. ಸೊ ಯೂಟ್ಯೂಬ್ದು ಏನೇ ಪ್ರಾಬ್ಲಮ್ ಇದೆ ದಯವಿಟ್ಟು ಈ ಸ್ಥಿತಿಲಿ ನನಗೆ ಫೋನ್ ಮಾಡ್ತಿರ್ತೀವಿ. ಸುಮಾರು ಜನ ನಂಬರ್ ತೊಗೊಂಡು ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಫೋನ್ ಮಾಡ್ತಾಯಿರ್ತೀವಿ. ಸೊ ದಯವಿಟ್ಟು ಬೇಜಾರು ಮಾಡಬೇಡಿ, ನಾನು ತುಂಬ ಬ್ಯುಸಿ ಇರೋದ್ರಿಂದ ನಾನು ಯೂಟ್ಯೂಬಲ್ಲಿ ಯಾವುದೇ ಪ್ರಾಬ್ಲಮ್ ಆದರೂ ನಾನು ಏನು ಹೇಳ್ತೀನಿ, ನನಗೆ ಸಾಲ್ವ್ ಮಾಡೋ ಪರಿಸ್ಥಿತಿಗಂತೂ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ಯಾರನ್ನಾದ್ರೂ ನೋಡ್ತಾ ಇದ್ದೀನಿ, ಯಾರಾದರೂ ಕೆಲ್ಸಕ್ಕೆ ಯಾರಾದರೂ ಸಿಕ್ಕರೆ ಸೊ ನೋಡೋಣ. ಈಗಂತೂ ನನ್ನ ಹಸ್ಬೆಂಡ್ ಇದ್ದಾರೆ, ಪ್ಯಾಕಿಂಗಲ್ಲಿ ಸ್ವಲ್ಪ
ಆಗುತ್ತೆ. ಸೊ ಇದಿಷ್ಟು ನನ್ನ ವೀಡಿಯೋ ಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.